ಕೊಲೆ ಕೇಸ್ನಲ್ಲಿ ಬಳ್ಳಾರಿ ಜೈಲಿನಲ್ಲಿರುವಂತಹ ದರ್ಶನ್ಗೆ ಐಟಿ ಶಾಕ್ ಎದುರಾಗ್ತಾ ಇದೆ. ಇವತ್ತು ಜೈಲಿನಲ್ಲೇ ದರ್ಶನ್ ವಿಚಾರಣೆಯನ್ನ ನಡೆಸಲಿದ್ದಾರೆ ಐಟಿ ಅಧಿಕಾರಿಗಳು. 5 ಮಂದಿ ಐಟಿ ಅಧಿಕಾರಿಗಳಿಂದ ಆರೋಪಿ ದರ್ಶನ್ ವಿಚಾರಣೆಯನ್ನ ಮಾಡಲಾಗುತ್ತೆ. ಈಗಾಗಲೇ ದರ್ಶನ್ ಇರುವಂತಹ ಹೈ ಸೆಕ್ಯೂರಿಟಿ ಸೆಲ್ನಲ್ಲೇ ವಿಚಾರಣೆಗೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಪ್ರತ್ಯೇಕ ವಿಚಾರಣಾ ಕೊಠಡಿಯನ್ನ ಕೇಳಿದ್ರೆ ಅದಕ್ಕೂ ಜೈಲಧಿಕಾರಿಗಳಿಂದ ವ್ಯವಸ್ಥೆಯನ್ನ ಮಾಡಬೇಕಾಗುತ್ತೆ. ವಿಚಾರಣೆಯ ಎಲ್ಲಾ ಹಂತವನ್ನ ವಿಡಿಯೋ ರೆಕಾರ್ಡ್ ಅನ್ನ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ. 2 ದಿನಗಳ ವಿಚಾರಣೆಗೆ ಅನುಮತಿಯನ್ನು ಪಡೆದಿದ್ದಾರೆ ಅಧಿಕಾರಿಗಳು. ಕೊಲೆ ಕೇಸ್ನಲ್ಲಿ ಹಣದ ವಹಿವಾಟಿನ ಬಗ್ಗೆ ವಿಚಾರಣೆಯನ್ನ ನಡೆಸಲಿದ್ದಾರೆ ಐಟಿ ಅಧಿಕಾರಿಗಳು. ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಣವನ್ನು ಸೀಸ್ ಮಾಡಿಕೊಳ್ಳಲಾಗಿತ್ತು. ಆ ಹಣ ಎಲ್ಲಿಂದ ಬಂತು, ಯಾಕೆ ಬಂತು, ಅದರ ಆದಾಯ ಏನು, ಅದರ ಮೂಲ ಏನು, ಇದೆಲ್ಲವೂ ಕೂಡ ಗೊತ್ತಾಗಬೇಕಲ್ವಾ. ಇದು ಐಟಿ ಕೆಲಸ. ಸೊ ಇದೀಗ ಐಟಿ ಅಧಿಕಾರಿಗಳು ನಾವು 2 ದಿನ ವಿಚಾರಣೆ ಮಾಡ್ತೀವಿ, 2 ದಿನ ನಮಗೆ ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ಕೊಂಡಿದ್ರು. ಅದೇ ರೀತಿಯಾಗಿ ಇವತ್ತು ವಿಚಾರಣೆಯನ್ನ ಮಾಡಲಾಗುತ್ತೆ. ದರ್ಶನ್ ಇರುವಂತಹ ಹೈ ಸೆಕ್ಯೂರಿಟಿ ಸೆಲ್ ಏನಿದೆ ಅಲ್ಲೇ ವಿಚಾರಣೆಯನ್ನ ಮಾಡಲಾಗುತ್ತೆ. ಅಕಸ್ಮಾತ್ ಏನಾದರೂ ಅಧಿಕಾರಿಗಳು ಇಲ್ಲ ಬೇರೆ ವ್ಯವಸ್ಥೆ ಮಾಡಿಕೊಡಿ ಅಂದ್ರೆ ಅದನ್ನು ಮಾಡಿಕೊಡ್ಬೇಕಾಗತ್ತೆ. ಕಂಪ್ಲೀಟ್ ಆಗಿ ವಿಡಿಯೋ ರೆಕಾರ್ಡ್ ಅನ್ನ ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆ. ಈ ವಿಚಾರಣೆಯನ್ನ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ದರ್ಶನ್ಗೆ ಸಂಕಷ್ಟ. ಈಗ ಐಟಿ ತನಿಖೆ